ನಾವು ಇಂದು ಕರ್ನಾಟಕದ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಪ್ರಸಿದ್ಧ ಮಾಸ್ತಿ ಗ್ರಾಮದ ಕಡೆಗೆ ರೈಲು ಪ್ರಯಾಣ ನಡೆಸಿದ್ದೆವು. ಇದು ಇಡೀ ಕರ್ನಾಟಕವೇ ಹೆಮ್ಮೆ ಪಡುವ ಸಾಹಿತ್ಯದ ತೀರ್ಥಕ್ಷೇತ್ರ. ಹೌದು, ಇದು ಕನ್ನಡದ ಆಸ್ತಿ. ಮೈಸೂರು ಮಹಾರಾಜರಿಂದ ರಾಜಸೇವಾಸಕ್ತ ಬಿರುದು ಪಡೆದ 1983ರ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಡಾಕ್ಟರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಪುಣ್ಯಭೂಮಿ. ನಾವು ಭೇಟಿ ನೀಡಿದ್ದು ಮಾಸ್ತಿಯವರ ಪೂರ್ವಜರು ಬಾಳು ಬದುಕಿದ ಅವರ ಕನಸಿನ ಅಂಚಿನ ಮನೆಯ ಇರದ ಜಾಗದಲ್ಲಿ ನಿರ್ಮಿಸಿರುವ ಪೆರಿಯಾತ್ ಸ್ಮಾರಕ ಗ್ರಂಥಾಲಯಕ್ಕೆ. ಅಲ್ಲಿನ ಪ್ರವೇಶ ಪುಸ್ತಕದಲ್ಲಿ ನಮ್ಮ ಸಹಿ ಮೂಡಿಸಿ ಒಳಗೆ ಹೋದಾಗ ಮಾಸ್ತಿಯವರ ಅಪರೂಪದ ಚಿತ್ರಗಳು, ಅವರು ಬಳಸಿದ ವಸ್ತುಗಳು ಮತ್ತು ಸಾವಿರಾರು ಪುಸ್ತಕಗಳ ಜ್ಞಾನ ಭಂಡಾರವೇ ನಮ್ಮ ಕಣ್ಣ ಮುಂದೆ ಅನಾವರಣಗೊಂಡಿತು. ಆವರಣದಲ್ಲಿರುವ ಅವರ ಕಂಚಿನ ಪ್ರತಿಮೆಯ ಮುಂದೆ ನಾವೆಲ್ಲ ಫೋಟೋ ತಗೊಂಡು ಆ ಸುಂದರ ಕ್ಷಣವನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿದುಕೊಂಡೆವು. ಅಲ್ಲಿ ನಮಗೆ ಸಿಕ್ಕ ಈ ಪ್ರತಿಯ ಅಜ್ಜಿ ಕೇವಲ ಒಂದು ಹಿರಿಯ ಜೀವವಲ್ಲ, ಮಾಸ್ತಿ ಗ್ರಾಮದ ಮಣ್ಣಿನಲ್ಲಿ ಹಾಸುಹೊಕ್ಕಾಗಿರುವ ಸಾಹಿತ್ಯದ ಜೀವಂತ ಸಾಕ್ಷಿ. ಮಾಸ್ತಿಯವರು ತಮ್ಮ ಕಥೆಗಳಲ್ಲಿ ಯಾವ ಗ್ರಾಮೀಣ ಸೊಗಡನ್ನು ಮತ್ತು ಮಣ್ಣಿನ ಭಾಷೆಯನ್ನು ವರ್ಣಿಸಿದ್ದರೂ ಅದೇ ಸೊಗಡನ್ನು ಈ ಅಜ್ಜಿ ತಮ್ಮ ಮಧುರ ಕಂಠದ ಜಾನಪದ ಹಾಡಿನ ಮೂಲಕ ಇಂದಿನ ಆಧುನಿಕ ಕಾಲದಲ್ಲೂ ನಮ್ಮ ಕಣ್ಣು ಮುಂದೆ ತಂದಿಟ್ಟರು. ಪುಸ್ತಕದ ಪುಟಗಳಲ್ಲಿದ್ದ ಸಾಹಿತ್ಯಕ್ಕೆ ಈ ಅಜ್ಜಿಯ ಧ್ವನಿ ಜೀವ ತುಂಬಿದ ಹಾಗೆ ಅನಿಸಿತು. ಬನ್ನಿ ಇತಿಹಾಸಕ್ಕೆ ಜೀವ ನಾವು ಭಾರತದ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ಅವನಿ ಪಟ್ಟಣದಲ್ಲಿರುವ ರಾಮಲಿಂಗೇಶ್ವರ ದೇವಾಲಯಕ್ಕೆ ಹೋಗಿದ್ದೆವು. ಭಾರತೀಯ ಪುರಾತತ್ವ ಇಲಾಖೆಯ ದಾಖಲೆಗಳ ಪ್ರಕಾರ ಈ ದೇವಾಲಯವು 10ನೇ ಶತಮಾನದ ನೊಳಂಬ ರಾಜವಂಶದ ಅಲಂಕೃತ ನಿರ್ಮಾಣವಾಗಿದೆ. ಇದನ್ನು ಚೋಳ ರಾಜವಂಶದಿಂದ ಭಾಗಶಃ ನವೀಕರಿಸಲಾಯಿತು. ವಿಜಯನಗರ ರಾಜರು ಪ್ರಮುಖ ಮಂಟಪ ಮತ್ತು ರಾಜಗೋಪುರವನ್ನು ನಿರ್ಮಿಸಿದರು. ಈ ದೇವಾಲಯವನ್ನು ಭಾರತೀಯ ಪುರಾತತ್ವ ಇಲಾಖೆಯು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕವಾಗಿ ರಕ್ಷಿಸಿದೆ. ಇತಿಹಾಸದ ಬಗ್ಗೆ ತಿಳಿಯೋಣ. ಅವನಿಯು ಬಹಳ ಪುರಾತನವಾದ ಸ್ಥಳವಾಗಿದೆ. ಭಾರತೀಯ ಪುರಾತತ್ವ ಇಲಾಖೆಯ ಪ್ರಕಾರ ಕ್ರಿಸ್ತಶಕ 399ರ ಇಲ್ಲಿನ ಶಾಸನವು ಇದನ್ನು ಉಲ್ಲೇಖಿಸುತ್ತದೆ. ನಂತರದ ಶಾಸನಗಳು ಇದನ್ನು ದಕ್ಷಿಣದ ಗಯಾ ಎಂದು ಕರೆಯುತ್ತವೆ. ದಂತಕಥೆಯ ಪ್ರಕಾರ ಅವನಿಯು ಮಹರ್ಷಿ ವಾಲ್ಮೀಕಿಯ ವಾಸಸ್ಥಾನವಾಗಿತ್ತು ಮತ್ತು ರಾಮನು ಲಂಕಾದಿಂದ ಅಯೋಧ್ಯೆಗೆ ಹಿಂದಿರುಗುವಾಗ ಅವನಿಯನ್ನು ಭೇಟಿ ಮಾಡಿದನು ಎಂಬ ಉಲ್ಲೇಖವಿದೆ. ದಂತಕಥೆಯ ಪ್ರಕಾರ ರಾಮನ ಮಕ್ಕಳಾದ ಲವಕುಶ ಇಲ್ಲಿರುವ ಬೆಟ್ಟದ ಮೇಲೆ ಜನಿಸಿದರು. ಅದನ್ನು ಇಂದು ಸ್ಥಳೀಯ ಕನ್ನಡದಲ್ಲಿ ಲವಕುಶ ಬೆಟ್ಟ ಎಂದು ಕರೆಯಲಾಗುತ್ತದೆ. ನಾವು ಇಂದು ಕರ್ನಾಟಕದ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಲ್ಲಿರುವ ಬೂದಿಕೋಟೆಯ ಕಡೆಗೆ ಪ್ರಯಾಣ ನಡೆಸಿದ್ದೆವು. ಬೂದಿಕೋಟೆಯು ಐತಿಹಾಸಿಕವಾಗಿ ಮತ್ತು ಪ್ರವಾಸಿಗರ ತಾಣವಾಗಿ ಬಹಳ ಪ್ರಸಿದ್ಧವಾಗಿದೆ. ಇದು ಮೈಸೂರು ಸಂಸ್ಥಾನದ ಪ್ರಸಿದ್ಧ ದೊರೆ ಹೈದರಾಲಿ ಅವರ ಜನ್ಮಸ್ಥಳವಾಗಿದೆ. ಬೆಂಗಳೂರಿನಿಂದ ಸುಮಾರು 85 ಕಿಲೋಮೀಟರ್ ಮತ್ತು ಬಂಗಾರಪೇಟೆಯಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಬನ್ನಿ ಬೂದಿಕೋಟೆಯ ಇತಿಹಾಸದ ಬಗ್ಗೆ ತಿಳಿಯೋಣ. ಪುರಾತನ ಕಾಲದಲ್ಲಿ ಈ ಸ್ಥಳದಲ್ಲಿ ಋಷಿಮುನಿಗಳು ಯಾಗ ಮಾಡುತ್ತಿದ್ದ ಸ್ಥಳದಲ್ಲಿ ಬೂದಿ ಹೆಚ್ಚಾಗಿ ಇರುತ್ತಿದ್ದರಿಂದ ಇದಕ್ಕೆ ವಿಭೂತಿಪುರ ಎಂದು ಕರೆಯುತ್ತಿದ್ದರು. ನಂತರ ಹೈದರಾಲಿ ಕಟ್ಟಿಸಿದ ಕೋಟೆಯ ಕಾರಣದಿಂದ ಬೂದಿಕೋಟೆ ಎಂದು ಹೆಸರಾಯಿತು. ಹೈದರಾಲಿಯು 18ನೇ ಶತಮಾನದ ಮೈಸೂರು ಸಾಮ್ರಾಜ್ಯದ ಬಲಿಷ್ಠ ಸೇನಾನಿ ಹಾಗೂ ನವಾಬ ಹೈದರಾಲಿ 1720ರಲ್ಲಿ ಇಲ್ಲೇ ಜನಿಸಿದ್ದರು. ಅವರು ಆಟವಾಡುತ್ತಿದ್ದ ತೊಟ್ಟಿಲು ಕಟ್ಟಲು ಬಂಡೆಗೆ ಕಟ್ಟಿದ ಸರಪಳಿಯ ಗುರುತನ್ನು ಇಂದಿಗೂ ನಾವು ಅಲ್ಲಿ ಕಾಣಬಹುದು. ಬೂದಿಕೋಟೆ ಹಳೆಯ ಕಾಲದ ಕಾವಲು ಗೋಪುರ, ಸುಂದರ ಕೆತ್ತನೆಯ ಆಂಜನೇಯ ಮತ್ತು ಕೋಟೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಗಳು ಅಲ್ಲಿ ಇನ್ನೂ ಜೀವಂತವಾಗಿವೆ. ಕೋಟೆಯಿಂದ 7 ಕಿಲೋಮೀಟರ್ ದೂರದಲ್ಲಿದ್ದು ಮಾರ್ಕಂಡೇಯ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಇದನ್ನು ಕೋಲಾರದ ಮಿನಿ KRS ಎಂದು ಕರೆಯುತ್ತಾರೆ. ಧನ್ಯವಾದಗಳು.